ತಾನೆ ಇಷ್ಟು ಚಂದ. ನಾಲ್ಗೆನ ಬಿಗಿಡ್ ಮಾತನಾಡು. ಇದೇ ಮಾತನ್ನ ಬೇರೆ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ತುಂಡು ಕತ್ತಿಸಾಕ್ಬಿಡ್ತಾ ಇದೆ. ಮರ್ಯಾದೆಗೆ ಹೇಳ್ತಾ ಇದ್ದೇನೆ ಕೇಳು. ನೀನೇ ಬಂದು ಅವಳು ಕೊಳ್ಳಿ ತಾಲಿ ಕಟ್ರೆ ಸರಿ, ಇಲ್ಲದೆ ಇದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಧರ್ಮಣ್ಣನ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ. ಹುಷಾರ್. ಸೀತಾ, ಏನಾಗಿದೆ ಸೀತಾ? ತಲೆ ಕೆಟ್ಟೋ ಥರ ಮಾತನಾಡ್ತಾ ಇದ್ಯಾ. ಚೆಲ್ಲಾಟ ಆಡಲು ಯಾರೂ ಸಿಗ್ಲಿಲ್ವೇನೆ? ನಾನೇ ಆಗ್ಬೇಕಾಗಿದ್ದೇನೆ. ನಾನು ಏನೇ ನಿನಗೆ ಮೋಸ ಮಾಡಿದೆ, ಏನು ಅನ್ಯಾಯ ಮಾಡಿದೆ, ಏನು ದ್ರೋಹ ಮಾಡಿದೆ? ಹೇಳೆ ಸೀತಾ, ಹೇಳು. ಧರ್ಮ, ಹೇ ಧರ್ಮರಾಜ್, ಯಾಕೋ ಚಿತ್ತೊಂದು ಬಡ ಹುಡುಗಿನ ಅತ್ಯಾಚಾರ ಮಾಡಿದೆ ಅಂತ ಈ ತುಂಬಿದ ಸಭೆಯಲ್ಲಿ ನನ್ನ ಕಟ್ಟಾಕ್ಸಿ ಅವಮಾನ ಮಾಡಿ ಚಾಟಿ ಅಳವಡಿಸ್ತೀಯಲ್ಲ ಮಗನೇ. ಹೇ ಧರ್ಮ, ಹೇ ಧರ್ಮರಾಜ್, ನಿನ್ ಬಿಡೋಲ್ಲ ಕಣ, ನಿನ್ ಬಿಡೋಲ್ಲ ಕಣ. ಸೀತಾ, ಸೀತಾ, ನಾನು ಎಣ್ಣೆ ಹೊಡ್ಕೊಂಡು ಪುನಃ ಮನೆಗೆ ಬರೋವರೆಗೆ ನೀನು ಗಂಟು ಮೂಟೆ ಕಟ್ಕೊಂಡು ನಿಮ್ಮ ಮಂದಿರ ಮನೆಗೆ ಹೋಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ನೀನು ನಕ್ಕನ್ ಪೆಟ್ರೋಲ್ ಹಾಕಿ ಸುಟ್ ಹಾಕ್ಬಿಡ್ತೀನಿ. ಹುಷಾರು. ನಿಂತ್ಕೊಳ್ಳೆ. ಇದ್ಯಾಕೆ ದಾರಿ ಮಧ್ಯದಲ್ಲಿ ನಿಂತ್ಕೊಬಿಟ್ಟಲ್ಲ? ಯಾಕೆ ಹುಷಾರಿಲ್ವೇನು? ಚಳಿನ, ಇಲ್ಲ ಜ್ವರನ, ಇಲ್ಲ ತಲೆನೋವ, ಇಲ್ಲ ಹೊಟ್ಟೆನೋವ, ಇಲ್ಲ ಕೆಳಗು ನೋವ, ಇಲ್ಲ ಮ್ಯಾಗು ನೋವ? ಇದ್ರೆ ಹೇಳ್ಬಿಡೆ, ನನ್ನ ಹತ್ರ ಪವರ್ ಇಂಜೆಕ್ಷನ್ ಐತೆ, ಹಾಕ್ಬಿಡ್ತೀನಿ. ನಿನಗಲ್ವೇ ಚಿತ್ರಾಗ್ನಿ ಬೈದದ್ದು? ಈ ಛತ್ರಿ ತುದಿ ನೋಡು ಎಷ್ಟು ಚೂಪಾಗಿದೆ. ನಿಮ್ಮ ಪುಟ್ಟಿಗೆ ತಿಂಬುದು ಮೊಟ್ಟೆ ಹೊಡೆದಾಗ್ತಲ್ಲ, ಅದಕ್ಕೆ ಬೈದದ್ದು. ನಂಗೆ ನಂದು ನಿಂದೆ ಕೇಸು, ಹಿಂದಿಲ್ಲ ಮುಂದಿಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆನ, ಬೋರಪ್ಪನಿಗೆ ಹೆಂಡ್ರಿಲ್ಲ, ಮಾರಮ್ಮಂಗೆ ಗಂಡಿಲ್ಲ ಅಂತ. ಹಂಗೆ ನಿನಗೆ ಗಂಡಿಲ್ಲ, ನನಗೆ ಹೆಂಡ್ರಿಲ್ಲ. ಇಬ್ರು ಅಡ್ಜಸ್ಟ್ ಆಗ್ಬಿಟ್ರೆ ಜೋಡಿ ಬೋ ಪಸಂದಾಗಿರ್ತದೆ. ಭಾರತಿ, ನಿಂತ್ಕೊ ಭಾರತಿ. ನಾನು ನಿನ್ನ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು. ನನ್ನ ಮನಸ್ಸಲ್ಲಿರೋ 100 ಬೈಕ್ಗಳನ್ನು ನಿನ್ನ ಜೊತೆ ಹಂಚ್ಕೋಬೇಕು ಅಂತ ನಾನು ಅಲ್ಲಿಂದ ಕಾರ್ ತೊಗೊಂಡು ಓಡೋಡಿ ಬಂದರೆ ನೀನು ನನ್ನ ಒಬ್ಬನ್ನೇ ಬಿಟ್ಟು ಓಡೋಗ್ತಾ ಇದೆಯಾ? ಚೆಲುವೆ ಸಿಗಕ್ಕಿಲ್ಲ, ಇವಳ ಅಂದ ವರ್ಣಿಸೋಕೆ ಒಂದು ಅನಂತೆ ಜೀವ ಒಂದೇನೆ ಹೃದಯ ಎರಡು. ನಮ್ಮ ನಡುವೆ ಬರಲಿ 100 ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು.